ಹಲೋ. ಹಲೋ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳಿ ಯಾರು ಮಾತಾಡೋದು? ಗುರುಗಳೇ, ನಾನು ಇಲ್ಲಿ ಬೆಂಗಳೂರಿಂದಾನೆ, ಹಾ. ರಾಮು ಅಂತ. ಓಕೆ. ನಮಸ್ಕಾರ, ಹೇಳಿ. ಏನಿಲ್ಲ ಗುರುಗಳೇ, ರಾಯರು ನಮ್ಗೆ ಅನುಗ್ರಹ ಮಾಡಿದ್ದಾರೆ. ಅಂದ್ರೆ ನಿಮ್ಗೆ 9 ವ್ರತವನ್ನು ಹೇಳ್ಕೊಟ್ಟಿದ್ದೀನ ನಾನು. ಹಾ ಗುರುಗಳೇ. 9 ಹೌದು ವ್ರತವನ್ನು ಹೇಳ್ಕೊಟ್ಟಿದ್ದ ಹೌದು, ನಾನು ನೀವ್ ನಿಮ್ಗೆ. ಹೇಳಿದ ಪೂಜೆ ಎಲ್ಲ ಮಾಡಿದಿರಿ. ಓಹೋ, ನೀವಾ? ಓಕೆ, ನಮಸ್ಕಾರ ಸ್ವಾಮಿ, ನಮಸ್ಕಾರ. ಹೇಗಿದ್ರೆ ಆಯ್ತಾ? ಅನುಗ್ರಹ ಆಯ್ತಾ ನಿಮ್ದು? ಹಾ, ಆಯ್ತು ಆಯ್ತು ಗುರುಗಳೇ. ಓಕೆ ಓಕೆ. ಏನ್ ಸ್ವಾಮಿ, ಏನ್ ಅನುಗ್ರಹ ಆಯ್ತು? ನಿಮ್ಮ ಅನುಗ್ರಹ, ನಿಮ್ಮ ಪವಾಡ ಕೇಳೋದಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ. ಏನಾಗಿದೆ? ಏನಿಲ್ಲ, ಒಂದ್ ದೊಡ್ಡ ಕೆಲ್ಸನೇ ಕೊಟ್ರು ರಾಯರು ನನ್ಗೆ. ದೊಡ್ಡದಾಗಿ ಅನುಗ್ರಹ ಮಾಡಿದಾರಾ? ಹೌದು. ಓಹೋ, ಒಳ್ಳೇದು ಒಳ್ಳೇದು. ಏನಂತ ಸ್ವಲ್ಪ ಹಂಚ್ಕೊಳ್ಳಿ, ನಾವು ಕೇಳೋಣ, ನಮಗೂ ಬಹಳ ಖುಷಿ ಆಗುತ್ತೆ. ಒಂದು ಕೆಲ್ಸ ಕೈ ಹಾಕಿದ್ದೆ. ಹ್ಮ್. ಆ ಕೆಲಸದಲ್ಲಿ ತುಂಬಾನೇ ಕಾಂಪಿಟೇಷನ್ ಇತ್ತು. ಓಕೆ. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಕೈ ಹಾಕಿದ್ರು, ಆಗ್ಬಾರ್ದು ಅಂತ, ಹ್ಮ್. ಬೇರೆಯವ್ರಿಗೆ ಆಗ್ಬೇಕು ಅಂತ. ಹ್ಮ್. ಬಟ್ ಅದು ನೀವ್ ಹೇಳಿದ ಪ್ರಕಾರ ನಾವೆಲ್ಲಾ ಪ್ರತಿಯೊಂದು ಪೂಜೆನೂ ಎಲ್ಲವನ್ನು ಮಾಡ್ಕೊಂಡ್ ಬಂದ್ರಿ. ಓಕೆ. ಮಾಡ್ಕೊಂಡ್ ಬಂದ್ಮೇಲೆ ರಾಯರು ಹ್ಮ್. ನಮ್ಗೆ ಅದು ಮಾಡ್ಕೊಟ್ಟಿದ್ದಾರೆ. ತುಂಬಾನೇ ಆಗದೆ ಇರೋ ಕೆಲಸ ಅದು, ಬಿಡಿ. ನನಗೆ ಡೌಟ್ ಇತ್ತು ಅದು ಆಗುತ್ತೋ ಇಲ್ವಾ ಅಂತ. ಅಲ್ಲ, ನೀವು ನನಗೆ ಫೋನ್ ಮಾಡಿ ಕೇಳ್ತಾ ಇದ್ರಿ. ಇನ್ನೊಂದು ವಿಚಾರದಲ್ಲಿ ನಾನು ನಿಮ್ಗೆ ಹೇಳಿದೆ, ನೋಡಿ ಸ್ವಾಮಿ, ಚಿಂತೆ ಮಾಡಬೇಡಿ, ನಿಮ್ಗೆ ಖಂಡಿತ ಅನುಗ್ರಹ ಆಗತ್ತೆ. ನೋಡಿ, ನಿಮ್ ಕೆಲಸ ಅದನ್ನು ನಾನು ಅವತ್ತು ಫೋನ್ ಮಾಡಿದಂತ ಸಂದರ್ಭದಲ್ಲಿ ನಾನು ನಿಮ್ಗೆ ಏನ್ ಹೇಳಿದೆ? ಸ್ವಾಮಿ, ಚಿಂತೆ ಮಾಡ್ಬೇಡಿ, ಸೋಮವಾರ ನೀವು 9 ಒಳಗೆ ರೆಡಿ ಮಾಡ್ಕೊಂಡ್ಬಿಡಿ, ನೀವು ಕೆಲಸ ಫಿಕ್ಸ್ ಹೌದು ಅಂತ ಹೇಳಿದೆ ನಾನು. ಹೌದು, ನೀವು ಖಂಡಿತ. ಸೋಮವಾರ ದಿವಸನೇ ಕೆಲಸ ಆಗೇ ಆಗತ್ತೆ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದೆ ನಾನು, ಹೌದಲ್ವಾ? ಹೌದು ಹೌದು ಆದ್ರೆ ಹೌದು, ಸೋಮವಾರ ಸತ್ಯ. ಒಂದು ದಿವಸ ಆಗ್ಲಿಲ್ಲ, ಮಂಗಳವಾರ ಕೆಲಸ ಆಯ್ತು ನಿಮ್ದು. ಹೌದು ಹೌದು. ಯಾಕೆ ಒಂದು ದಿವಸ ಆಗ್ಲಿಲ್ಲ? ಇದಕ್ಕೆ ಈಗ ಯಾಕೆ ನಿಮ್ಗೆ ಸೋಮವಾರ ನಾನು ಅಷ್ಟು ಗ್ಯಾರಂಟಿಯಾಗಿ ಹೇಳಿದ್ನಿ ಅಂದ್ರೆ, ಹ್ಮ್. ನಿಮ್ಮ ಕೆಲಸ, ನಿಮ್ಮ ಮಾತುಕತೆ ನಡೆದಿರೋದೇ ಸೋಮವಾರ ದಿವಸ, ಆದ್ರೆ ಆಗಿರೋದು ನಿಮ್ದು ಮಂಗಳವಾರ ಆಗಿದೆ. ನಿಮ್ಗೆ ಪಾಯಿಂಟ್ ಹೇಳ್ತೆ, ಆಗತ್ತೆ, ನೀವು ಹೋಳಿಗೆ ರೆಡಿ ಮಾಡ್ಕೊಳ್ಳಿ. 5 ಹೋಳಿಗೆ ಮಾಡ್ತೀರಾ, 9 ಹೋಳಿಗೆ ರೆಡಿ ಮಾಡ್ಕೊಂತೀರಾ, ಮಾಡ್ಕೊಳ್ಳಿ, ನಿಮ್ಮ ಕೆಲಸ ಅಂತರೂ ಆಗತ್ತೆ ಅಂತ ನಾನು ಅವತ್ತು ಹೇಳ್ದಂತ ಸಂದರ್ಭದಲ್ಲಿ ಇವತ್ತ ನಿಮ್ ಕೆಲಸ ಆಯ್ತಾ? ಆಯ್ತು ಗುರುಗಳೇ. ಖುಷಿನಾ ಸ್ವಾಮಿ? ತುಂಬಾ ಖುಷಿ ಆಗುತ್ತೆ. ಓಕೆ. ರಾಯರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ರಾಯರ ಬಗ್ಗೆ ಹೇಳಕ್ಕೆ ಪದಗಳೇ ಇಲ್ಲ, ಬಿಡಿ. ಪದಗಳನ್ನೇ ಇಲ್ಲ ಅಂತೀರಾ? ಹೌದು, ಅವ್ರ ಬಗ್ಗೆ ಹೇಳಕ್ಕೆ ಪದಗಳೇ ಇಲ್ಲ ನಮ್ಮ ಹತ್ರ. ಓಕೆ ಓಕೆ. ಒಟ್ಟಲ್ಲಿ ನೀವ್ ಹೇಳಿದ ಪ್ರತಿಯೊಂದು ಪೂಜೆನೂ ನಾವು ಕರೆಕ್ಟ್ ಆಗಿ ಮಾಡಿದ್ರಿ. ಅದೇ ತರನೇ ಅನುಗ್ರಹ ಆಯ್ತು. ಒಟ್ನಲ್ಲಿ ನಾನು ಅನ್ಕೊಂಡಿದ್ದಿಲ್ಲ, ನಾನೇ ಡೌಟ್ ಮಾಡಿದ್ದೆ. ಆಗದಿಲ್ಲ ಅಂತ ಅನ್ಕೊಂಡಿದ್ರಿ? ಆಗೋದೇ ಇಲ್ಲ ಅನ್ಕೊಂಡಿದ್ದೆ. ಹಾ. ಮತ್ತೆ ತುಂಬಾ ಜನ ಅಡ್ಡಿ ಬಂದ್ರು ಇದಕ್ಕೆ. ಅವ್ರ ಹೆಸರೆಲ್ಲ ನಾನು ಪ್ರಸ್ತಾಪ ಮಾಡಲ್ಲ. ಎಲ್ಲ ದೊಡ್ಡ ಓಕೆ, ದೊಡ್ಡ ರಾಜಕೀಯ ಬೇಡ ಬೇಡ, ವ್ಯಕ್ತಿಗಳೇ. ಹೆಸರೆಲ್ಲ ಯಾವ್ದು ಬೇಡ ನಮ್ಗೆ, ಯಾರ ಹೆಸರು ಹೇಳುದು ಬೇಡ. ರಾಜಕೀಯ ಇರ್ತಾರೆ, ರಾಜಕೀಯಗಳು, ಹೌದು, ಅದ್ರೆಲ್ಲ ಕೈವಾಡ ಇತ್ತ ಇದ್ರಲ್ಲಿ. ಸುಮಾರು ಜನ ಎಲ್ಲ ಸರ್ಕಾರದ ಲೆವೆಲ್ ಅಲ್ಲೇ ಕೈವಾಡಗಳಿತ್ತು. ಅವ್ರ ಹೆಸರು ನಾನು ಹೇಳಕ್ ಬರಲ್ಲ. ಕಡೆಗೆ ರಾಯರು ಒಂದು ಸರಿ ಆಶೀರ್ವಾದ ಮಾಡ್ಬಿಟ್ರು. ಮತ್ತೆ ನೀವು ಮಾಡಿ ಖಂಡಿತ ಆಗುತ್ತೆ ಅಂತ ನೀವ್ ಹೇಳಿದ್ರಿ. ನೀವ್ ಹೇಳಿದ ಪ್ರಕಾರ ನಾವೆಲ್ಲ ಮಾಡಿದ್ದಕ್ಕೆ ರಾಯರು ಅನುಗ್ರಹ ಮಾಡಿದ್ರು. ನಾವು ನಿಮ್ಗೆ ಏನಂತ ಭರವಸೆ ಕೊಟ್ಟಿದ್ವಿ? ಖಂಡಿತ ಇದು ಹಾಗೆ ಆಗುತ್ತೆ. ನಾನು ಒಂಥರ ಇದಾಗ ಏನಾಗ್ಬಿಟ್ಟಿದೆ, ಆಗಲ್ಲ ಅನ್ಕೊಂಡು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ನೀವೇ ಆಗಲ್ಲ ಅಂತ ಡಿಸಿಷನ್ ಮಾಡ್ಕೊಂಡ್ಬಿಟ್ಟಿದ್ದೆ, ಆಗಲ್ಲ ಅಂತ. ಇಲ್ಲ, ಆಗತ್ತೆ, ಪ್ರಯತ್ನ ಮಾಡಿ ನೀವ್ ಅಂದಿದ್ದಕ್ಕೆ, ಅದು ಪ್ರಯತ್ನ ಮಾಡಿದಕ್ಕೆ ಮತ್ತೆ ಇವನ್ ಅಧಿಕಾರಿಗಳೂನು ಸರಿಯಾಗಿ ನಮ್ಗೆ ಇದ್ ಮಾಡ್ತಾ ಇದ್ದಿಲ್ಲ, ಸ್ಪಂದಿಸ್ತಾ ಇರ್ಲಿಲ್ಲ. ಲಾಸ್ಟ್ ಗೆ ಅದು ಏನೇನು ದೊಡ್ಡ ದೊಡ್ಡ ಕಥೆಗಳು ಮಾಡಿದ್ರು. ಅದು ಲಾಸ್ಟ್ ಗೆ ಅವರೇ ರಾಯರೇ ಅವ್ರಿಗೆ ಮನ್ಸ್ ಕೊಟ್ಟಿ ಅವರೇ ಲಾಸ್ಟ್ ಗೆ ನನ್ಗೆ ಸಪೋರ್ಟ್ ಮಾಡಿದ್ರು, ಆಯ್ತು ಮಾಡು ಅನ್ನೋ. ನೋಡಿದ್ರ, ನಮ್ ರಾಯರ್ ಇದಾರಲ್ವಾ, ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡ್ತಾ ಇದಾರಲ್ವಾ? ಹೌದು, ಖಂಡಿತ ಮಾಡ್ತಾ ಇದಾರೆ. ಒಟ್ನಲ್ಲಿ ಇವತ್ತು ಒಂದು ಕೆಲಸ ಕೊಟ್ಟಿದ್ದಾರೆ. ನೀವ್ ಹೇಳಿದ ಪ್ರಕಾರ ನಾವೇನ್ ಅನ್ಕೊಂಡಿದಿರೋ ಅದನ್ನ ರಾಯರಿಗೆ ಆ ಪೂಜೆಗಳೆಲ್ಲ ಮಾಡಿದಿರಿ. ತುಂಬಾ ಖುಷಿ ಆಗುತ್ತೆ ನಮ್ಗೆ. ಅದಕ್ಕೆ ನಿಮ್ಗೆ ಹಂಚ್ಕೊಳ್ಳೋಣ ಅಂತ ನಾನು ಕರೆ ಮಾಡಿದ್ದೀನಿ ಗುರುಗಳೇ. ಒಳ್ಳೇದಾಗ್ಲಿ. ನೋಡಿ, ಎಂತಿಂತ ರಾಜಕಾರಣಿಗಳು, ವ್ಯಕ್ತಿಗಳು ಬಂದ್ರು ಇದು ಆಗ್ಲಾರಂತ ಕೆಲಸ ಇವತ್ತಿನ ಗುರು ರಾಘವೇಂದ್ರ ಸ್ವಾಮಿಗಳು ಮಾಡಿಕೊಟ್ಟಿದ್ದಾರೆ ಅಂದ್ರೆ ಇದು ಎಷ್ಟು ಅದ್ಭುತವಾದಂತ ಪವಾಡ ಇದು. ಇವತ್ತು ಮನಸ್ಸು ಮಾಡಿದ್ರೆ, ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಕೊಂಡ್ಬಿಡಬಹುದು, ಹೌದಲ್ವಾ? ಹೌದು ಹೌದು. ಇವತ್ತು ಎಷ್ಟೋ ಲಕ್ಷಗಳಿದ್ರನ, ಇಲ್ಲ ಕೆಲಸ ನಾನು ನಿನ್ಗೆ ಇಷ್ಟು ದುಡ್ಡು ಕೊಡ್ತೀನಿ, ಇಷ್ಟು ಕೋಟಿ ಕೊಡ್ತೀನಿ, ನನ್ನ ಕೆಲಸ ನಮ್ಗೆ ಆಗ್ಬೇಕು ಅನ್ನೋರೇ ಜಾಸ್ತಿ ಜನ ಇದ್ದಾರೆ. ಅದೇ ರೀತಿಯಲ್ಲಿ ಆಯ್ತು. ತುಂಬಾ ದೊಡ್ಡ ಪವರ್ಫುಲ್ ಅವರೇ ಮಾಡ್ತಾ ಇದ್ದಿದ್ದು. ಅವರು ಸುಮಾರು ದುಡ್ಡೆಲ್ಲ ಕೊಡಕ್ ರೆಡಿ ಇದ್ರು, ಎಲ್ಲಾರು ಕೊಂಡ್ಕೊಳ್ಳೋಷ್ಟಿದ್ರು. ರಾಯರು ನನಗೆ ನಿರ್ಧಾರ ಮಾಡ್ಬಿಟ್ರು, ನಿನಗೆ ಇದು ಅಂತ. ನೀವ್ ಹೇಳಿದ್ರಲ್ಲ, ಅದು ಖಂಡಿತ ನಿಮ್ಗೆ ಅಂತ ಹೇಳಿದ್ರಿ. ನಿಮ್ಗೆ ಅಂತ, ಯಾಕಂದ್ರೆ ನನಗೆ ನಾನ್ ಪೂಜೆ ಮಾಡ್ತೀನಿ ಸ್ವಾಮಿ. ಇವಾಗ ನಿಮ್ಮ ವಿಚಾರದಲ್ಲಿ ಬಿಡಿ, ನೀವು ಪೂಜೆ ಮಾಡ್ತೀರಾ. ಇವತ್ತು ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತೇಳಿ ನಾನು ಒಂದು ಪೂಜೆ ಮಾಡ್ತಾ ಇದ್ದೀನಿ.
ನೀವ್ ನಂಬ್ತೀರಾ? ಹೌದು ಗುರುಗಳೇ. ನಾನು 3:30ಗೆ ತಣ್ಣೀರ್ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಿರ್ತೀನಿ ಇಲ್ಲಿ. ಹೌದು. ತಂದೆ ಎಷ್ಟೋ ಜನಗಳು ಕುಗ್ಗಿ ಬಿಟ್ಟಿದ್ದಾರೆ, ಎಷ್ಟೋ ಜನಗಳು ನನ್ನ ಮೇಲೆ ನಂಬಿಕೆ ಇಟ್ಟು ಗುರು ರಾಘವೇಂದ್ರ ಸ್ವಾಮಿ ಅವರು ಯಾರಂತಾನೆ ನನಗೆ ಗೊತ್ತಿಲ್ಲ, ನಿಮ್ಮ ವಿಡಿಯೋಗಳನ್ನು ನೋಡ್ಕೊಂಡು ನಾನು ಪೂಜೆ ಮಾಡ್ತಾ ಇದ್ದೀನಿ. ಎಲ್ಲಾರ್ದು ಪ್ರತಿ ಒಂದು ನಾನು ನಿಮ್ಮ ಹಾಕಿರೋ ಒಂದು ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ DSS ಗುರು ಚಾನಲ್ ಅಲ್ಲಿ ಹಾಕಿರೋದನ್ನು ಪ್ರತಿ ಒಂದು ನೋಡ್ತಾ ಇದ್ದೀನಿ. ಅದು ಹೆಂಗೆ ಆಗುತ್ತೆ, ಸಾಧ್ಯವನಾ ಅಂತ ಎಷ್ಟೋ ಜನಗಳು ನನ್ನ ತಾಯಿಂದ್ರು ಕ್ವಶನ್ ಮಾಡಿ ಕೇಳಿದ್ದಾರೆ. ಇಲ್ಲ ನಾನೊಂದು ಪ್ರಯತ್ನ ಮಾಡೋಣ ಅಂತಂದು ಮೊನ್ನೆ ಒಬ್ರು JP ನಗರಲ್ಲಿ ಇರ್ತಕ್ಕಂಥ ಒಂದು ತಾಯಿ ಎಲ್ಲರದು ಕೇಳಿದೀನಿ, ನೋಡೋಣ ಇವ್ರ ಹತ್ರ ನನ್ನ ಮಾಡಿ ನಂದು ಪರಿಹಾರ ಆಗುತ್ತಾ ಇಲ್ಲ ಅಂತ ತಿಳ್ಕೊಂಡ್ರು. ಆ ತಾಯಿ ಪರೀಕ್ಷೆ ಮಾಡಿದ್ದು 4ನೇ ವಾರದಲ್ಲಿ ಅನುಗ್ರಹ ಆಯ್ತು. 3 ವರ್ಷದಿಂದ ಆಗ್ಲಾರಂತ ಕೆಲಸ ಬರೀ 4ನೇ ವಾರದಲ್ಲೇ ಆಯ್ತು ನೋಡಿ. ಅದೇ ರೀತಿಯಾಗಿ ಹೌದು. ನಿಮ್ಮ ವಿಚಾರದಲ್ಲಿ ಬಂದ್ರು ಇವತ್ತು ಕೋಟಿ ಕೋಟಿ ದುಡ್ಡು ಕೊಡಕ್ ರೆಡಿ ಆಗಿದ್ದಾರೆ ಆ ವಿಚಾರದಲ್ಲಿ. ಅದು ಯಾವ ಕೆಲಸ ಅಂತ ಹೇಳೋದು ಬೇಡ, ಆದ್ರೆ ಹೌದು. ನೀವು ಇವತ್ತು ಗೆದ್ರಲ್ವಾ, ನಿಮ್ಮ ಹತ್ರ ಹೌದು. ಕೋಟಿ ಇಲ್ಲ, ನೀವು ಕೋಟಿ ಇಲ್ಲ ನಿಮ್ಮ ಹತ್ರ, ಆದ್ರೆ ಹೌದು. ರಾಯರ್ಲಿ ಇರ್ತಕ್ಕಂತ ಈ ಡೈಮಂಡ್ ಪ್ರೀತಿನೇ ಗೆದ್ದು ಬಿಟ್ರಿ ನೀವು. ಹೌದು ಹೌದು ಗುರುಗಳೇ. ಅದಕ್ಕೆ ಆಮೇಲೆ ಇನ್ನೊಂದು, ನಾವು ಶುರು ಮಾಡಿದಾಗ ಈ ಕೆಲ್ಸಗಳಿಗೆ ಮಾಡಕ್ಕೋಸ್ಕರನೇ ಇದು ಮಾಡಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಅಧಿಕಾರಿಗಳೆಲ್ಲ ಹೊಸ ಹೊಸ ಆದೇಶನ ಕೊಟ್ರು. ಹಿಂಗ್ ಮಾಡಬಾರ್ದು, ಹಿಂಗ್ ಮಾಡಬಾರ್ದು, ಇದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಸುಮಾರು ಹೊಸ ಹೊಸ ಆರ್ಡರ್ಗಳು ಪಾಸ್ ಮಾಡಿದ್ರು. ಏನೇ ಆರ್ಡರ್ ಪಾಸ್ ಮಾಡಿದ್ರು ನೀವ್ ಹೇಳಿದ ಪ್ರಕಾರ ನಂಗೆ ಧೈರ್ಯ ಕೊಟ್ರಲ್ವಾ, ಇಲ್ಲ ಇದು ಹಾಗೆ ಆಗುತ್ತೆ, ರಾಯರ್ ನನ್ಗೆ ತಿಳಿಸಿದಾರೆ ಹಾಗೆ ಆಗುತ್ತೆ ಅಂದ್ರಿ. ನಾನು ಅದೊಂದೇ ಧೈರ್ಯ ಇಟ್ಕೊಂಡಿದ್ದೆ ನೀವ್ ಹೇಳಿದ್ಮೇಲೆ. ನನಗೆ ಒಂದೇ ಒಂದು ಹಾ ಹೇಳಿ 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 ಗುರುಗಳೇ. ಅಲ್ಲ, ನನಗೆ ರಾಯರು ಒಂದೇ ಒಂದು ಮಾತು ಏನ್ ಹೇಳಿದ್ರು ಗೊತ್ತಾ? ನನ್ನನ್ನ ಭಕ್ತಿಯಿಂದ ಯಾರು ಪೂಜೆ ಮಾಡ್ತಾರೆ ಅವ್ರದ್ದು ಯಾವತ್ತೂ ನಾನು ಇಟ್ಕೊಳಂಗಿಲ್ಲ, ವಾಪಸ್ ಕೊಟ್ಟು ಬಿಡ್ತೀನಿ. ನನಗೆ ದುಡ್ಡು ಆಸ್ತಿ ಅಂತಸ್ತದೆಲ್ಲ ಬೇಡ. ನೀನ್ ನನ್ನ ಭಕ್ತಿಯಿಂದ ಪೂಜೆ ಮಾಡಿದ್ಯಾ, ನಿನಗೆ ಹಿಂದೆ ಹೆಂಗೆ ಕೊಡಬೇಕು ಹಿಂದೆ ತಿರುಗಿಸಿ ಅಂತ ನನಗೆ ಗೊತ್ತು. ನೀನ್ ಭಕ್ತಿಯಿಂದ ಪೂಜೆ ಮಾಡು ಅಂತ ಹೇಳಿದ್ದಾರೆ. ಮಗನೇ ಅವ್ರಿಗೆ ಹೇಳ್ಬಿಡು ಎಲ್ಲರಿಗೂ, ನಾನು ದೇವ್ರಲ್ಲಿ ಜಪ ಮಾಡುತ್ತಾ ಕುಳಿತಿರ್ತೀನಿ, ಆದ್ರೆ ಅವ್ರು ಕುಗ್ಗಬಾರದು ಅಂತ ಹೇಳು. ಅವ್ರಿಗೆ ಅವ್ರ ಪೂಜೆಯನ್ನು ಮಾಡಿದ್ದಕ್ಕೆ ಅವ್ರಿಗೆ ಸೋಲಿಲ್ಲ, ಗೆಲುವು ಬಂದೇ ಬರುತ್ತೆ. ಯಾಕಂದ್ರೆ ಅವ್ರು ನನ್ನನ್ನು ನಂಬ್ಕೊಂಡು ಬಂದಂತ ಭಕ್ತಾದಿಗಳು ಯಾರು ಹಸುವಿನಿಂದ ಇರಬಾರ್ದು ಅಂತೇಳಿ ಇವತ್ತಿಗೂ ನಮ್ಮ ಜೈನಗದ ಮಠ ಆಗ್ಲಿ ಅಥವಾ ಮಂತ್ರಾಲಯದಲ್ಲಾಗ್ಲಿ ಎಲ್ಲಾ ಕಡೆನೂ ನಾವು ಅನ್ನ ಪ್ರಸಾದವನ್ನು ಯಾಕೆ ಸ್ವೀಕರಿಸ್ಕೊಂಡ್ ಬರ್ತಾ ಇದೀವಿ ಅಂದ್ರೆ, ಕಷ್ಟಗಳು ನನ್ನಲ್ಲೇ ಮುಕ್ತಿ ಆಗ್ಲಿ ಅಂತ ಹೇಳಿ ರಾಘವೇಂದ್ರ ಸ್ವಾಮಿ ಅವರು ಅದನ್ನ ಕಷ್ಟವನ್ನು ಅನುಭವಿಸ್ಬಿಟ್ಟಿದ್ದಾರೆ. ನನ್ನ ಮಕ್ಕಳು ಕಷ್ಟ ಪಡಬಾರ್ದು ಅಂತ ಹೇಳಿದ್ದಾರೆ. ಇವತ್ತು ನೀವು ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಇವತ್ತು ನೀವು ಗೆದ್ರ. ರಾಯರ್ ಹೆಂಗೆ, ರಾಯರ್ ಪವರ್ ಏನು ಅಂತ ನಿಮಗೆ ಗೊತ್ತಾಯ್ತಾ ಇವತ್ತು? ಹೌದು ಹೌದು. ನಿಮ್ದು ನೋಡಿ ಎಂತಿಂತವು ಎಷ್ಟು ಫಾರ್ವರ್ಡ್ ಆಗಿದೆ ಅಂದ್ರೆ ನಿಮ್ದ್ರಲ್ಲಿ ತುಂಬಾ ಫಾರ್ವರ್ಡ್ ಆಗ್ಬಿಟ್ಟಿದೆ. ಅದ್ರಲ್ಲಿ ಈ ಕೆಲಸ ಆಗ್ಬೇಕು ಅಂತ ನಾನು ಅವತ್ತು ಕೇಳಿದಾಗ, ಸ್ವಾಮಿ ಚಿಂತಿಸಬೇಡಿ, ನನಗೆ ಕನಸಿನಲ್ಲಿ ಎಲ್ಲಾ ಸೂಚನೆ ಕೊಟ್ಟಿದ್ದಾರೆ, ನಿಮ್ಮ ಕೆಲಸ ಆಗುತ್ತೆ, ನೀವು ನನಗೆ ಕರೆ ಮಾಡ್ತೀರಾ. ಹೌದು, ನೀವ್ ಹೇಳಿದ ದಿನನೇ ಇಂಥ ದಿನನೇ ಆಗುತ್ತೆ, ಇದನ್ನ ಮಾಡಿ ಅಂದ್ರೆ ಕರೆಕ್ಟ್ ಆಗಿ ಅದೇ ರೀತಿ ಆಯ್ತು. ಹೌದು, ನಾನು ಸೋಮವಾರ ಆಗುತ್ತೆ ಅಂದೆ, ಬಟ್ ಮಾತುಕತೆ ನಡೆದ್ರು ಸೋಮವಾರನೇ, ಬಟ್ ನಿಮ್ ಕೈಲಿ ಬಂದಿರೋದ್ ರಿಪೋರ್ಟ್ ಮಂಗಳವಾರ ಬಂತು. ನನಗೆ ಅವತ್ತು ಫೋನ್ ಮಾಡಿದಾಗ ನಮ್ ಕೆಲಸ ಆಯ್ತು ಅಂತ ನೀವ್ ಹೇಳಿದ್ರಲ್ಲ, ನನ್ಗೆ ಎಷ್ಟು ಆನಂದವಾಯ್ತು ಗೊತ್ತಾ? ಅವತ್ತೇ ಆಗ್ಬೇಕಾಯ್ತು, ಅದು ಅವತ್ತೇ ಆಗ್ಬೇಕಾಯ್ತು, ಅವತ್ತು ಲೇಟ್ ಆಗೋಯ್ತು. ಕರೆ ಮಾಡಿ ಹೇಳಿದ್ನಿ, ಏನು ಚಿಂತೆ ಮಾಡ್ಬೇಡ, ನಿನಗೆ ನಾಳೆ ಮತ್ತೆ ನಾಳೆ ಆಗುತ್ತೆ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಆಯ್ತು ಗುರುಗಳೇ. ಆಯ್ತಲ್ವಾ? ಹೌದು ಗುರುಗಳೇ, ಬಹಳ ಖುಷಿ. ಇವಾಗ ನೋಡಿ ನಿಮ್ ಕೆಲಸ ಆಯ್ತು, ಮತ್ತೆ ನಮ್ ಡೀಲು 2 ಹೋಳಿಗೆ ತುಪ್ಪ. ಎರಡಲ್ಲ 200 ಮಾಡ್ಕೊಡೋಣ ಗುರುಗಳೇ. ಬೇಡ ಬೇಡ, ನನಗೇನಿಲ್ಲ, 2 ಹೋಳಿಗೆ ತುಪ್ಪ, ಇದು ಮಾತ್ರ ನೆನಪಿಟ್ಕೋಬೇಕು ನೀವು, ಆಯ್ತಾ? ನಿಮ್ ಕೆಲಸ ಆಯ್ತು, ನಮ್ಗೆ ಏನು ಬೇಡ, ನಮ್ಗೆ ಇದು ಪೇಮೆಂಟ್, ಇದೇ ಪೇಮೆಂಟ್ ಇನ್ಕ್ರೀಸ್. ಇವತ್ತು ನನ್ ಪೇಮೆಂಟ್ ಇನ್ಕ್ರೀಸ್ ಆಯ್ತು, 2 ಹೋಳಿಗೆ ಎಕ್ಸ್ಟ್ರಾ ಸಿಗುತ್ತೆ, ಆಯ್ತಾ? ಖಂಡಿತ ಎರಡಲ್ಲ 200 ಹೋಳಿಗೆ ನೀವು ತಿನ್ಬೇಕಷ್ಟೇ, 200 ಹೋಳಿಗೆ. ಇರ್ಲಿ ಸ್ವಾಮಿ, ನನಗೇನಿಲ್ಲ, ಅದೊಂದು ಹ್ಯಾಬಿಟ್, ನನಗೆ ಹೋಳಿಗೆ ಬೇಕು, ತುಪ್ಪ ಬೇಕು ಅನ್ನೋದು ನನಗೆ ಅದೊಂದು ಬಹಳ ಇಷ್ಟವಾಗುತ್ತೆ. ಗುರು ರಾಘವೇಂದ್ರ ಸ್ವಾಮಿ ಅವರು ಕೇಳುವಂತ ಒಂದು ನನಗೆ ಆ ಭಾಗ್ಯ ಕೊಟ್ಟಿದಾರಲ್ಲ, ಚಿಂತಿಸಬೇಡ, ನೀನ್ ಕೇಳು ಹೋಗು, ಹೊಟ್ಟೆ ತುಂಬಾ ತಿನ್ನು. ಆದ್ರೆ ಇದಕ್ಕಿಂತ ಮುಂಚಿತವಾಗಿ ಈಗ ಒಂದು 10-15 ವರ್ಷದ ಹಿಂದ್ಗಡೆ, 12 ವರ್ಷದಿಂದ ನನಗೆ ಈ ಹೋಳಿಗೆ ಅಂದ್ರೆ ಇಷ್ಟ ಇರ್ತಿರ್ಲಿಲ್ಲ. ಆದ್ರೆ ಈ ನಡುವೆ ಏನು ಗೊತ್ತಿಲ್ಲ, ಹೋಳಿಗೆ ತಿನ್ಬೇಕು, ತುಪ್ಪ ತಿನ್ಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ 86 ವರ್ಷ ನಾನು ಬದುಕ್ತೀನಲ್ಲ, ಅದನ್ನ ತಿಂದು ತಿಂದು ಗಟ್ಟಿ ಆಗ್ಬೇಕು ಅಂತಂದು, ಅದಕ್ಕೋಸ್ಕರ ಅದೇ ಒಂದು ನನಗೆ ಶಕ್ತಿ ಕೊಟ್ಟಿದಾರ ಅಂತ ಅನ್ಸುತ್ತೆ. ಅದಕ್ಕೆ ನಿಮ್ಮ ಮನೆಗೆ ಬರೋಣ ಸ್ವಾಮಿ, ಹೋಳಿಗೆ ತಿನ್ನಕ್ಕೆ. ಹಾಗಾದ್ರೆ ಬರ್ತೀವಿ ನಾವು. ಬನ್ನಿ ಖಂಡಿತ, ನೀವು ನಿಮ್ಮ ಪಾದಯಾತ್ರೆ ಮುಗಿಸ್ಕೊಂಡು ಖಂಡಿತ ನಮ್ಮ ಮನೆಗೆ ಬರ್ಬೇಕು. ಓಕೆ ಸ್ವಾಮಿ, ನೀವು ಹೋಳಿಗೆ ತಿನ್ಬೇಕು, ನೀವು ಸಾಕು ಅನ್ನೋ ತನಕ ನೀವು ತಿನ್ಬೇಕು. ಖಂಡಿತ ಸ್ವಾಮಿ, ಖಂಡಿತ. ಬಹಳ ಖುಷಿ ಆಯ್ತು. ನಿಮ್ಮ ಕೆಲಸ ಕೋಟಿ ಕೋಟಿ ಕೊಟ್ರುನು ಆಗ್ಲಾರಂತ ಕೆಲಸ ಇವತ್ತು ಗುರು ರಾಘವೇಂದ್ರ ಸ್ವಾಮಿ ಅವರು ಮಾಡಿಕೊಟ್ಟಿದ್ದಾರೆ, ಆಯ್ತಾ? ಅದಕ್ಕೆ ನಿಮ್ಗೆ ಅನುಗ್ರಹ ಆಯ್ತು ಅಂತೇಳಿ ರಾಯರ್ನ ಪೂಜೆ ಮಾಡೋದು ನಿಲ್ಲಿಸಬಾರದು. ನಾನು ಏನು ಒಂದು ವ್ರತವನ್ನು ಹೇಳ್ಕೊಟ್ಟಿದ್ದೀನಿ, ಆ ವ್ರತದಲ್ಲಿ ನೀವು ಪೂಜೆ ಮಾಡಬೇಕು. ನಿಮ್ಮ ಉಸಿರು ಇರುವವರೆಗೂ ರಾಯರ್ ಹೆಸರನ್ನು ಮರಿಬಾರದು. ಹೌದು, ನಮ್ ಪ್ರಾಣ ಇರೋವರೆಗೂ ನಾವು ಮರೆಯಲ್ಲ ಗುರುಗಳೇ.
ಆಯ್ತಾ? ಅದೇ ರೀತಿಯಾಗಿ ಬರೋಣ. ಆದಷ್ಟು ಬೇಗ ನಿಮಗೆ ನಿಮ್ಮ ಮನೆಗೆ ಬಂದು 2 ಹೋಳಿಗೆ ತಿನ್ನೋರ್ಗು ನನಗೆ ಸಮಾಧಾನ ಇಲ್ಲ. ಹೋಳಿಗೆ ತುಪ್ಪ ಸರಿ, ತಿನ್ನೋರ್ಗು ಖಂಡಿತ ನಾವು ಕಾಯ್ತಾ ಇರ್ತೀರಿ ನಿಮ್ ದಾರಿಗೆ. ಆಯ್ತು ಖಂಡಿತ ಸ್ವಾಮಿ. ಬನ್ನಿ, ಬರ್ಬೇಕು. ಇನ್ನು ಹೆಚ್ಚಿನ ಸರಿ, ಗುರುಗಳೇ. ರೀತಿಯಾಗಿ ಒಳ್ಳೇದಾಗ್ಲಿ. ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಮತ್ತೆ ನಿಮ್ಮ ಕುಟುಂಬದವರ ಮೇಲೆ ಇರಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ಸ್ವಾಮಿ. ಸರಿ ಗುರುಗಳೇ.